ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವರ್ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲ ಮೊಮ್ಮಗ ಷಣ್ಮುಖ ಗೋವಿಂದರಾಜ್ ಅವರ ನಟನೆಯ ನಿಂಬಿಯ ಬನಾದ ಮ್ಯಾಗ ಸಿನಿಮಾ ಈಚೆಗೆ ಬಿಡುಗಡೆಯಾಗಿದೆ. ಸಿನಿಮಾ ತೆರೆ ಕಂಡಾಗ ಷಣ್ಮುಖ ಅವರನ್ನು ಟ್ರೋಲ್ ಕೂಡ ಮಾಡಲಾಗಿತ್ತು. ಈ ರೀತಿ ಟ್ರೋಲ್ ಮಾಡುವವರ ಬಗ್ಗೆ ಷಣ್ಮುಖ ಗೋವಿಂದರಾಜ್ ಈಗ ಪ್ರತಿಕ್ರಿಯಿಸಿದ್ದಾರೆ. ನಾನು ಇರೋದು ಹೀಗೆ, ದೇವರ ಸೃಷ್ಟಿ, ಅದು ಏನು ಮಾಡೋಕ್ಕಾಗೋದಿಲ್ಲ ಎಂದು ಷಣ್ಮುಖ ಗೋವಿಂದರಾಜ್ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಏನಪ್ಪಾ ಸೀಕ್ರೆಟ್ ಅಂದ್ರೆ ಸ್ನೇಹಿತರೆ, ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ದಂಪತಿಯ ಮೊದಲ ಮೊಮ್ಮಗ ಷಣ್ಮುಖ ಗೋವಿಂದರಾಜ್ ಈಗ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದಾರೆ. ಅವರು ನಟನೆಯ ನಿಂಬಿಯ ಬನಾದ ಮ್ಯಾಗ ಸಿನಿಮಾ ಕಳೆದ ತಿಂಗಳು ತೆರೆ ಕಂಡಿತು. ಈ ನಡುವೆ ಷಣ್ಮುಖ ಗೋವಿಂದರಾಜ್ ಅವರನ್ನು ಕೆಲವರು ಟ್ರೋಲ್ ಕೂಡ ಮಾಡಿದ್ದಾರೆ. ಆ ಬಗ್ಗೆ ಷಣ್ಮುಖ ಮಾತನಾಡಿದ್ದಾರೆ. ವಿಜಯ ಕರ್ನಾಟಕ ವೆಬ್ಗೆ ನೀಡಿದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿರುವ ಇನ್ನು ಷಣ್ಮುಖ ಗೋವಿಂದರಾಜ್ ಅವರು ಟ್ರೋಲ್ ಮಾಡುವವರ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ. ಅದೇನಪ್ಪಾ ಅಂತಂದ್ರೆ, ನನ್ನ ಆಕಾರ ಬಗ್ಗೆ, ಹಾವಭಾವದ ಬಗ್ಗೆ ಕಮೆಂಟ್ ಮಾಡಿದ್ದಾರೆ. ನಾನು ಇರೋದು ಹೀಗೆ, ದೇವರ ಸೃಷ್ಟಿ, ಅದು ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತದೆ. ಎಲ್ಲವನ್ನು ನಾವು ತೆರೆದುಕೊಳ್ಳಬೇಕಾಗುತ್ತದೆ. ಕೆಲವರು ನನಗೆ ಪಾಸಿಟಿವ್ ಆಗಿಯೂ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ನನ್ನ ನಟನೆಯಲ್ಲಿ ಕೆಲವು ಬದಲಾವಣೆಗಳನ್ನು ತಿಳಿಸಿದ್ದಾರೆ. ನನ್ನ ತಂದೆ ಕೂಡ ಕೆಲ ಸಲಹೆಗಳನ್ನು ಕೂಡ ನೀಡಿದ್ದಾರೆ ಎಂದು ಷಣ್ಮುಖ ಗೋವಿಂದರಾಜ್ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ನಿಂಬಿಯ ಬನಾದ ಮ್ಯಾಗ ಸಿನಿಮಾದ ಇಂಟರ್ವೆಲ್ನಲ್ಲಿ ಒಂದು ಸೀನ್ ಕೂಡ ಇದೆ. ನಾನಲ್ಲಿ ಭಯ ಪಡಬೇಕಿತ್ತು. ಅದನ್ನು ನೋಡಿದ ನನ್ನ ಸ್ನೇಹಿತನೊಬ್ಬ, ಆ ಸೀನನ್ನು ನೀನು ಇನ್ನೂ ಎಫೆಕ್ಟಿವ್ ಆಗಿ ಮಾಡಬಹುದಾಗಿತ್ತು, ಆ ಭಯ ಮೂಲಕ ಇನ್ನೂ ಜಾಸ್ತಿ ಕಾಣಬೇಕಾಗಿತ್ತು ಎಂದು ಸಲಹೆ ಕೂಡ ನೀಡಿದ್ದಾರೆ. ಇಲ್ಲಿ ಪರ್ಫೆಕ್ಟ್ ಅಂತ ಯಾರು ಇಲ್ಲ ಎಂದು ಷಣ್ಮುಖ ಗೋವಿಂದರಾಜ್ ಕೂಡ ಟ್ರೋಲ್ ಕೂಡ ಮಾಡಿದ್ದಾರೆ. ಟ್ರೋಲ್ ಅನ್ನೋದು ಸಿನಿಮಾಗೆ ಬಂದಾಗಿನಿಂದ ಅಲ್ಲ, ಅದು ಯಾವಾಗಿನಿಂದ ನೋಡ್ತಾನೆ ಇದ್ದೀನಿ. ಇನ್ನು ನನ್ನ ಸ್ಕೂಲ್ ಟೈಮ್ನಲ್ಲೂ ನನ್ನನ್ನು ರೇಗಿಸ್ತಿದ್ರು, ಆಗ ಬೇಜಾರಾಗ್ತಿತ್ತು. ಈಗಲೂ ಬೇಜಾರಾಗ್ತಾ ಇದೆ, ಆದರೆ ಈಗ ಅಭ್ಯಾಸವಾಗಿದೆ. ಇದು ನನ್ನ ಜೀವನದ ಒಂದು ಭಾಗವಾಗಿದೆ. ಸ್ಟಾರ್ ಕುಟುಂಬದಲ್ಲಿ ಇರುವಾಗ ಟ್ರೋಲ್ ಅನ್ನೋದು ಒಂದು ಭಾಗವಾಗಿ ಇರುತ್ತದೆ, ಅದನ್ನು ಸ್ವೀಕಾರ ಮಾಡಲೇಬೇಕು ಎಂದು ಹೆಂಡತಿ ತನ್ನ ಕೂಡ ಹೇಳ್ತಿರ್ತಾಳೆ. ಆದರೆ ಹೆಂಡತಿಗೂ ಬೇಜಾರಾಗ್ತಿರುತ್ತೆ. ತೆಗಳುವವರು ಇರುವಾಗ ಪ್ರೀತಿ ಮಾಡುವವರು ಇರ್ತಾರೆ, ತಲೆ ಕೆಡಿಸಿಕೊಳ್ಬೇಡ ಎಂದು ಅವಳಿಗೆ ನಾನು ಸ್ಪಷ್ಟವಾಗಿ ಹೇಳ್ತಿರ್ತೇನೆಂದು ಷಣ್ಮುಖ ಗೋವಿಂದರಾಜ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಸ್ನೇಹಿತರೆ. ಇನ್ನು ಷಣ್ಮುಖ ಗೋವಿಂದರಾಜ್ ಅವರು ಇದಕ್ಕಿಂತ ಮುಂಚೆ ನಾನು ದಪ್ಪ ಇದ್ದೆ, ಸಣ್ಣ ಆಗಿದ್ದೇನೆ, ಪಾತ್ರಗಳಿಗೆ ತಕ್ಕಂತೆ ಬದಲಾಗಬೇಕು, ಸಿನಿಮಾ ಹೊರತಾಗಿ ನಮಗೆ ಬೇರೆ ಕೆಲಸ ಇದೆ, ಕುಟುಂಬ ಇದೆ, ಜೀವನವಿದೆ, ಅದಕ್ಕೆ ಅಫೆಕ್ಟ್ ಆದರೆ ಜೀವನವನ್ನು ಲೀಡ್ ಮಾಡೋದಕ್ಕೆ ಆಗಲ್ಲ. ನಾನು ಈಗ ಸಿನಿಮಾ ಮಾಡಿದ್ದೇನೆ, ಅದರಲ್ಲಿ ಚೆನ್ನಾಗಿ ನಟಿಸಿದರೆ ಇನ್ನೊಂದು ಅವಕಾಶ ಬರುತ್ತದೆ ಅಷ್ಟೇ, ಇಲ್ಲ ಅಂದರೆ ಎಂದು ಷಣ್ಮುಖ ಎಂದು ಸ್ಪಷ್ಟವಾಗಿ ಈ ವಿಡಿಯೋ ಮುಖಾಂತರ ಏನು ತಿಳಿಸಿದ್ದಾರೆ ಸ್ನೇಹಿತರೆ. ಈ ವಿಡಿಯೋ ಮುಖಾಂತರ ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸ್ನೇಹಿತರೆ, ಹಾಗೂ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳಿ ಸ್ನೇಹಿತರೆ. ಥ್ಯಾಂಕ್ ಯು, ಗುಡ್ ಬೈ, ಬಾಯ್ ಬಾಯ್, ಸಿ ಯು, ಆಲ್ ದ ಬೆಸ್ಟ್.